ನಾನು ಬಿಜೆಪಿ ಶಾಸಕರು ಕೂಡ ಮನವಿ ಮಾಡ್ತೇನೆ. ರಾಜ್ಯದ ರೈತರ ಬಗ್ಗೆ ಮೊದಲಿಗೆ ಚರ್ಚೆ ಮಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ, ಮುಂದೆ ನಿಮ್ಗೆ ಏನು ವ್ಯವಸ್ಥೆ ಐತಿ, ನೀವೇನು ಹೋರಾಟ ಮಾಡಕೈತಿ, ನಿಮಗೆ ಸ್ವತಂತ್ರ ಇದೆ. ಅದನ್ನ ಬಿಟ್ಕೊಂಡು ನೀವು ಈ ವಿಧಾನಸೌಧನ ಈ ಎಲ್ಲ ಬೆಳಿಗ್ಗೆ ಮ್ಯಾಲ ಬಂದು ಕೂತಾರಲ್ಲ, ಆ ಹುಡುಗರು ಈ ಕಡೆ ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮನ್ನು ನೋಡತ್ತಾರ. ಏನಪ್ಪ ಇವ್ರಿಗೆ ಉದ್ಯೋಗ ಐತಿಲ್ಲೋ, ಬೇರೆ ಕೆಲಸ ಐತಿಲ್ಲೋ, ರಾಜ್ಯದ ಜನರ ಬಗ್ಗೆ ಕಾಳಜಿ ಐತಿಲ್ಲೋ, ಬರಗಾಲ ಬಗ್ಗೆ ಐತಿಲ್ಲೋ ಅಂತ ಕೇಳ್ತಾರ. ಅದಕ್ಕೆ ಈ ರಾಜ್ಯದ ರೈತರು ಇವತ್ತ ಹೆಸರು ಬೇಳೆ ಬರಲಿಲ್ಲ, ಸೋಯಾಬೀನ್ ಬರಲಿಲ್ಲ, ಹತ್ತಿ ಬರಲಿಲ್ಲ, ಆಮೇಲೆ ಇದು ಬರಲಿಲ್ಲ, ಎಲ್ಲ ಬೆಳೆಗಳು ಇವತ್ತ ನಾಶ ಆಗ್ಬಿಟ್ಟವು. ಆ ಬೆಳೆಗಳಿಗೆ ಪರಿಹಾರ ಏನು? ಇವತ್ತ ನಿನ್ನೆ ಕೃಷಿ ಸಚಿವರು ಕೇಂದ್ರ ಅಧ್ಯಯನ ತಂಡ ಕಳಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೇವೆ, ನಾವೇನು ತಪ್ಪು ಅಂತ ಅನ್ನಂಗಿಲ್ಲ. ಅದಕ್ಕೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬ್ರಿಗೆ ಮನವಿ ಮಾಡ್ತೇನೆ, ನಿಮಗೇನಾದ್ರೂ ಕಿಂಚತ್ತು ರೈತರ ಬಗ್ಗೆ ಕಾಳಜಿ ಇದ್ರೆ, ನಿಮ್ಮ ವ್ಯವಸ್ಥೆ ನಿಮಗೆ ಹೌದು ಅನ್ಸಿದ್ರೆ ದಯವಿಟ್ಟು ಇದನ್ನ ಪ್ರತಿಭಟನೆಯನ್ನು ಕೈ ಬಿಟ್ಟು ರೈತರ ಬಗ್ಗೆ ಚರ್ಚೆ ಮಾಡಿ. ಅದರ್ವೈಸ್ ಜನ ನಿಮ್ಮನ್ನ ಕ್ಷಮಿಸಂಗಿಲ್ಲ, ರೈತರು ನಿಮ್ಮನ್ನ ಎಲ್ಲಿಯೂ ಬಿಡಂಗಿಲ್ಲ. ಯಾಕಂದ್ರೆ ನೀವೆಲ್ಲ ಬಿಜೆಪಿ ಅವರು ಟೀಮ್ ಆಗಿ ಹೋಗಿದ್ರಿ, ಬರಗಾಲ ಪರೀಕ್ಷೆ ಮಾಡಿ ಬಂದಿರಿ. ಆ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಫೋಟೋಗಳು ಎಲ್ಲ ನೋಡೇನೋ, ಜನರಿಗೆ ಏನು ಉತ್ತರ ಹೇಳ್ತೀರಿ? ಹೋಗಿ ಬರಗಾಲ ದುಡ್ಡು ಕೊಡ್ತೇವೆ ಅಂತ ಹೇಳ್ತಿರೋ, ನಾಗೇಂದ್ರ ವಿರುದ್ಧ ಹೋರಾಟ ಮಾಡಿ ಬಂದೇವೆ ಅಂತಿರೋ? ಒಂದು ಶಾಸನ ಸಭೆಗೆ ಬಂದಾಗ ನಾವೆಲ್ಲ ಇಲ್ಲಿ ದೇವಸ್ಥಾನ ಅಂತ ಬರ್ತೇವೆ, ಶಾಸನ ಸಭೆಯಲ್ಲಿ ಒಂದು ದೇವಸ್ಥಾನ ಅಂತ ಬರ್ತೇವೆ. ಈ ಸಭೆಯಲ್ಲಿ ಬಂದಾಗ ನಮ್ಮ MLA ಏನ್ ಮಾತಾಡ್ತಾರ, ಈ ರಾಜ್ಯದ ಸಮಸ್ಯೆ ಏನಕ್ಕಂತೆ ಅಂತ ಚರ್ಚೆ ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೊಡ್ತೀವಿ. ಅದನ್ನ ಬಿಟ್ಕೊಂಡು ಬರೇ 3 ದಿವಸ ಪ್ರತಿಭಟನೆಯಲ್ಲಿ ಕಾಲಹರಣ ಮಾಡಿದ್ರೆ ಜನ ನಮ್ಮನ್ನು ಮೆಚ್ಚಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿಶೇಷವಾಗಿ ನಾ ಎಲ್ಲ ಮಾತಾಡ್ತೇನೆ, ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಈ ರೈತರ ಸಮಸ್ಯೆಗಳು ಹೇಳ್ತೀನಿ. ಈಗ ನಮಗೆ MR ಪಾಟೀಲ್ರು ನನ್ನ ಬಾಜು ಕ್ಷೇತ್ರ, ತೆಂಗಿನಕಾಯಿ ನನ್ನ ಬಾಜು ಕ್ಷೇತ್ರ. ನಿಮ್ಮಲ್ಲಿ ರೈತರು ಏನು ಹೇಳ್ತಾರೆ? ನಿಮಗೆ ಪರಿಹಾರ ಕೊಡ್ತಾರೆ ಅಂತ ಕೇಳ್ತಾರಿಲ್ಲ. ಮತ್ತ ಪರಿಹಾರ ಕೊಡಿಸೋದು ಬಿಟ್ಟು ಇಲ್ಲಿ ಹೋರಾಟ ಮಾಡಕ್ ನಿಂತಿರಪ್ಪ. 3-4 ದಿವಸ ಎಷ್ಟು ರೊಕ್ಕ ಖರ್ಚು ಮಾಡಿ ನಾವು ಸದನಕ್ಕೆ? ನೀವೇನು ಮತ್ತೆ ಜನರು ಏನಂತಾರೆ ನಿಮಗೆ? ಅದಕ್ಕೆ ರೈತರ ಪರವಾಗಿ ಧ್ವನಿ ಎತ್ರಿ, ರೈತರ ಕಷ್ಟಕ್ಕಾಗ್ರಿ ಅಂದ್ರೆ ಜನ ನಿಮ್ಮನ್ನು ಮೆಚ್ತಾರೆ. ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಮಾರ್ಗದರ್ಶನ ಮಾಡಬೇಕು. ತಪ್ಪಾದಲ್ಲೇ ನೀವು ಕೆಳಕ್ಕೆ ಅವಕಾಶ ಇದೆ. ಅದು ಬಿಟ್ಕೊಂಡು ಬರಗಾಲ ಇದ್ರೆ ಎಲ್ಲ ಬಿಡ್ತೀರಿ, ಬರೇ ಪ್ರಚಾರಕ್ಕೆ ಹೋಗ್ತೀರಿ. ಕೇಂದ್ರದ ಅದು ಬರ್ತಕ್ಕಂಥ ದುಡ್ಡು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ 17,000 ಕೋಟಿ ಬರಬೇಕು. ಅದ್ರ ಬಗ್ಗೆ ಹೋರಾಟ ಮಾಡೋದು ನೋಡ್ರಿ, ಮಹದಾಯಿ ಬಗ್ಗೆ ಹೋರಾಟ ಮಾಡೋದು ನೋಡ್ರಿ, ಮೇಕೆದಾಟು ಬಗ್ಗೆ ಹೋರಾಟ ಮಾಡೋದು. ಡೆಲ್ಲಿಗೆ ಹೋಗೋಣ ಬೇಕಾರೆ. ಅಲ್ಲ ನಿಮ್ ಧ್ವನಿ ಹೋದ್ವಿನ ಬ್ಯಾಟ್ರಿ ಡೌನ್ ಆತ್ ನಿಮ್ದೆಲ್ಲ. ಅಲ್ಲ ನಿಮ್ ಬ್ಯಾಟ್ರಿ ಎಲ್ಲ ಡೌನ್ ಆತಿನ ಹೊತ್ತು ಮುಣೀತ. ಆದ್ರೆ ಒಂದ್ ಹೇಳ್ಬಿಡ್ತೇನೆ, ನೀವೇನಂದ್ರು ತಲೆ ಕೆಲ್ಸ್ಕೊಳ್ಳಲ್ಲ. ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ 30 ವರ್ಷ ಈ ರಾಜಕಾರಣ ನೋಡ್ಕೊಂಡ್ ಬಂದಿರಿ. ರೈತರ ಪರವಾಗಿ ಯಾರು ಧ್ವನಿ ಎತ್ತೋದಿಲ್ಲ, ರೈತರ ಪರವಾಗಿ ಯಾರು ಸಹಾಯಕ್ಕೆ ಬರೋದಿಲ್ಲ, ನಿಮ್ ಜೀವನದಾಗ ಎಂದೂ ನಿಮ್ಗೆ ಒಳ್ಳೇದಾಗೋದಿಲ್ಲ. ಅದಕ್ಕೆ ಬರಗಾಲ ಬಗ್ಗೆ ನಾಳಿಂದ ಅಟ್ಲೀಸ್ಟ್ ನೀವು ಬರಗಾಲ ಬಗ್ಗೆ ಚರ್ಚೆ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಏನು ಅನುದಾನ ತರಬೇಕು ತರೋಣ. ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ಮನವಿ ಮಾಡೋಣ. ಸರ್ ಪರಿಹಾರ ಕೊಡ್ರಿ ರೈತರಿಗೆ ಅಂತ ಕೇಳೋಣ. ಆಮೇಲೆ ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ತರಬೇಕಂತ ತರೋಣ. ಅದು ಬಿಡ್ತೀರಿ, ಬರೀ ವೈಕೋತ ಹೋಗ್ತೀರಿ. ಅದಕ್ಕೆ ಈ ರಾಜ್ಯದ ಅಣೆಕಟ್ಟು ತುಂಬಿಲ್ಲ, ಮೋಡ ಬಿತ್ತನೆ ಮಾಡ್ಬೇಕಂತ ಇವತ್ತು ಪ್ರಶ್ನೆ ಮಾಡೀವಿ. ಸರ್ ಈಗ ಮೋಡ ಇದ್ದಾಗ ಮಾತ್ರ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾವೇರಿಯ ಶಾಸಕರೆಲ್ಲ ಸೇರ್ಕೊಂಡು ಮೋಡ ಬಿತ್ತನೆಯನ್ನ ಮಾಡಿದ್ರು. ಅವತ್ತ ಮರುದಿವಸ ಮಳೆ ಆಯ್ತು. ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಬರಬೇಕಿತ್ತು, ಬರದೇ ಇದ್ರು ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಾದಂತ ಚಲುವರಾಯ ಸ್ವಾಮಿ ಅವರು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಜಾರಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಕತ್ತಾರೆ. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ತೇನೆ ಸರ್, ಈ ರಾಜ್ಯದ ರೈತರು ಬಹಳ ತೊಂದರೆ ಒಳಗದಾರ. ಬರಗಾಲ ತಮಗೆ ಇವತ್ತೆಲ್ಲ ಟ್ರ್ಯಾಕ್ಟರ್ಗಳನ್ನ ಸೀಲ್ ಮಾಡಕತ್ತಾರ. ರೈತರ ದುಡ್ಡು ವಸೂಲಿ ಮಾಡ್ಲಿಕ್ಕೆ, ಸಾಲ ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕತ್ತಾರ.
ಇವತ್ತು ರೈತ ತುಂಬುವಂತ ಪರಿಸ್ಥಿತಿಗಿಲ್ಲ. ಅದಕ್ಕೆ ಸಾಕಷ್ಟು ರೈತ ಆತ್ಮಹತ್ಯೆಗಳಾಗ್ಯಾವು. ಇಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಬೆಳಕು ಚೆಲ್ಲಲೇಬೇಕಾಗಿದೆ. ಅದಕ್ಕೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ನಾನು ಯಾರನ್ನು ಟೀಕೆ ಮಾಡಕ್ಕೂ ತಯಾರಿಲ್ಲ, ಆದ್ರೆ ರೈತ ಏನು ಕಷ್ಟ ಆಗದಲ್ಲ ಆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಬಹಳ ಹೊತ್ತಿದೆ. ಅದಕ್ಕೆ ಇವತ್ತೇನು ನೀವು ಇಂಥ ಹೋರಾಟದಲ್ಲಿ ಯಾರು ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು. ನೀವು ಪ್ರಥಮ ಬಾರಿ ವಿಧಾನಸಭೆ ಅಧ್ಯಕ್ಷರಾಗಿ ಒಂದು ಗಟ್ಟಿಯಾದಂತ ನಿರ್ಣಯ ತೆಗೆದುಕೊಂಡ್ರಲ್ಲ, ಶಾಸಕರ ಪರವಾಗಿ ಬಹಳ ಮಹತ್ವದ ವಿಷಯ. ಅದರ ಸಲುವಾಗಿ ತಮಗೆ ವಿನಂತಿ ಮಾಡೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಬರಗಾಲ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ವಿಶೇಷವಾಗಿ ಒಬ್ಬ ರೈತ ಇವತ್ತ ಹೆಸರು ಬೇಳೆ ಒಂದು ಮಳೆ ಆಗಿದ್ರೆ 5 ರಿಂದ 6 ಕ್ವಿಂಟಲ್ ಬರ್ತಿದ್ದು, ಇವತ್ತು 1 ಕ್ವಿಂಟಲ್ ಬರೆದಂತ ಪರಿಸ್ಥಿತಿ ಆಗಿದೆ. ಸರ್ ಹೊಲ ಹಲಗಾಕತ್ತಾರ, ಕಲ್ಲಿ ನೋಡ್ಲಿಕ್ಕೆ ಆಗೋದಲ್ಲ, ಬಿತ್ತಿದ ಹೊಲಗಳನ್ನ ಹರಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಿಂತ ನೂರಾರು ಸಮಸ್ಯೆಗಳು ರೈತರು ಅದಾವ ಸರ್. ಬೆಳೆ ಪರಿಹಾರ ಕೊಡಬೇಕು, ಬೆಳೆ ವಿಮೆ ಕೊಡಬೇಕು. ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಟಿ ರೈತರು ಮೊನ್ನೆ ಹೆಸರು ಬೆಳೆಯನ್ನ ಮಾರ್ಲಿಕ್ಕೆ ಹೋದಾಗ ನಫೆಡ್ದವರು ರಿಜೆಕ್ಟ್ ಮಾಡಿ ಅದನ್ನು ಹೊಳೆ ಕಳಿಸಿದ್ರು. ಅವ್ರಿಗೆ 87 ಲಕ್ಷ ಇವತ್ತ ಕೊಡ್ಲಿಕ್ಕೆ ಒತ್ತಾಯ ಕೂಡ ಮಾಡೀವಿ. ಇಂಥ ನೂರಾರು ಸಮಸ್ಯೆಗಳು ನಮ್ಮ ಹತ್ರ ಇದಾವೆ ಸರ್. ದಯವಿಟ್ಟು ನಾನು ವಿಶೇಷವಾಗಿ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ಉಪನಾಯಕರಾದಂಥ ನಮ್ಮ ಅರವಿಂದ್ ಬೆಲ್ಲದವರು, ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೆ ಮನವಿ ಮಾಡ್ತೇನೆ, ಸರ್ ಹೋರಾಟ ಕೈ ಬಿಡಿ. ಇದರಿಂದ ಏನ್ ನಿಮ್ ಸಾಧನೆ ಆಗಲ್ಲ. ಮೊದಲನೇದಾಗಿ ಈ ರಾಜ್ಯದ ರೈತರ ಪರವಾಗಿ ಧ್ವನಿ ಎತ್ತಿ, ಅಂದ್ರೆ ಮಾತ್ರ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ. ಅಲ್ಲ, ನೀವು ನಮ್ಮ ಪರ ಇರ್ತೀರಿ ಗೊತ್ತೈತಿ, ನೀವೇನಾದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ರೈತರು ಅಂದ್ರೆ ನೀವು ಸರಳ ತಿಳ್ಕೊಬೇಡ್ರಿ. ನೀವು ಕೂಡ ಮೊನ್ನೆ ಬೆಳೆ ಪರಿಹಾರ ವೀಕ್ಷಣೆಗೆ ಹೋದಾಗ ಇವರು ಫಸ್ಟ್ ಟೈಮ್ ಕೇಸರಿ ಧ್ವಜ ಬಿಟ್ಟು ಹಸಿರು ಟೈಮಲ್ಲಿ ಹಾಕೊಂಡ್ರಿ. ಏನ್ ನಿಮ್ ಸಾಧ್ಯ?